ಪ್ರಜ್ವಲ್ ರೇವಣ್ಣ ಬರಾಕ್ನಲ್ಲಿ ಜೈಲ್ನಲ್ಲಿ ಮೊಬೈಲ್ ಫೋನ್ ಸದ್ಯದ ಹೆಡ್ಲೈನ್ ಅದು ಎಲ್ಲ ಕಡೆ ಕೂಡ ಈಗ ಟ್ರೆಂಡಿಂಗ್ ಆಗಿ ವೈರಲ್ ಆಗಿ ಹೋಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೈಯಲ್ಲಿ ಸಿಕ್ಕಿರೋದು ಕೀಪ್ಯಾಡ್ ಮೊಬೈಲ್ ಅಲ್ಲ, ಸ್ಮಾರ್ಟ್ ಫೋನ್. ಇದು ಅಂಡರ್ಲೈನ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವಿಚಾರ. ಹಾಗೆ ಮೊಬೈಲ್ನಲ್ಲಿ ಏನೇನಿತ್ತು, ಏನೇನು ಸಿಕ್ಕಿದೆ, ಸೀಸ್ ಮಾಡಿದಾಗ ಅವರ ಬ್ಯಾರಕ್ನಲ್ಲಿ ಏನೆಲ್ಲ ವಸ್ತುಗಳು ಸಿಕ್ಕಿದೆ, ಅದು ಕೂಡ ಭಾಳ ಆಶ್ಚರ್ಯ ಮೂಡಿಸುವಂಥ ವಿಚಾರಗಳು. ಒಂದಷ್ಟು ಸಬ್ಸ್ಕ್ರಿಪ್ಷನ್ ಕೂಡ ಸಿಕ್ಕಿದೆ. ಯಾವುದ್ರದ್ದು ಏನು ಎಲ್ಲದರ ಬಗ್ಗೆ ಕೂಡ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಒಂದು ಫ್ಲ್ಯಾಶ್ ಬ್ಯಾಕನ್ನು ಹೇಳಬೇಕು ನಿಮಗೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ. ನಾನು 2018 ಎಲೆಕ್ಷನ್ ಗ್ರೌಂಡ್ ರಿಪೋರ್ಟ್ ಮಾಡಬೇಕಾದ್ರೆ ಹಾಸನಕ್ಕೆ ಹೋಗಿದ್ದೆ. ಹಾಸನದ ಹೊಳೆ ನರಸೀಪುರದಲ್ಲಿ ಬರಬೇಕಾದ್ರೆ ನನಗೆ ಆಫೀಸ್ ಕಡೆಯಿಂದ ಒಂದು ಫಾಲೋ ಅಪ್ ಇತ್ತಲ್ಲಿ, ಏನು ಅಂತಂದರೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ ಮಾತಾಡ್ಸ್ಕೊಂಡು ಬರಬೇಕು ಅಂತ. ಮಧ್ಯಾಹ್ನದ ಹೊತ್ತು ಹೋಗಿದ್ದೆ ನಾನು. ಅಲ್ಲೇ ನಾವು ಹಾಸನದಲ್ಲಿ ಊಟ ಮಾಡ್ಕೊಂಡು ಹೊಳೆ ನರಸೀಪುರದಲ್ಲಿ ಒಂದು 2:30 ಹೋದ್ವಿ. ತುಂಬ ಕಾರ್ಯಕರ್ತರಿದ್ದರು. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾಲ್ ಮಾಡಿ ನಮ್ಮ ರಿಪೋರ್ಟ್ರಲ್ಲಿ ಕನೆಕ್ಟ್ ಮಾಡಿದ್ರು. ನಂತರ ತುಂಬ ಚೆನ್ನಾಗಿ ಮಾತನಾಡಿಸಿದ್ರು. ನನಗೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರ ಜೊತೆ ಒಂದು ಚಿಟ್ಚಾಟ್ ಆಯಿತು, ಇಂಟರ್ವ್ಯೂ ಆಯಿತು. ಅದಾದಮೇಲೆ ನನಗೆ ಹಾನೆಸ್ಟ್ಲಿ ಅನಿಸಿದ್ದು, JDSನ ಫ್ಯೂಚರ್ ಅಂತ ಯಾರಾದರೂ ಇದ್ದರೆ, ಅವ್ರನ್ನ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗುವಂಥ ನಾಯಕ ಯಾರಾದರೂ ಇದ್ದರೆ ಅದು ಪ್ರಜ್ವಲ್ ರೇವಣ್ಣ ಅಂತ. ಯಾಕಂದರೆ ಅವರ ಮಾತಲ್ಲಿದ್ದಂಥ ಕ್ಲಾರಿಟಿ ಜೊತೆಗೆ ಈ ವ್ಯಕ್ತಿಗೆ ಏನೋ ಒಂದು ವಿಷನ್ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ತುಂಬ ಅವರ ಬಗ್ಗೆ ಹತ್ತಿರದಿಂದ ಗೊತ್ತಿಲ್ಲ, ಜಸ್ಟ್ ಅವ್ನು ಇಂಟರ್ವ್ಯೂ ಬೇಸ್ಡ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಮಾತಲ್ಲಿ ಒಂದು ಸ್ಪಷ್ಟತೆ ಅನ್ನೋದಿತ್ತು. ಹಾಗೆ ನಿಖಿಲ್ ಈ ಕಡೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದರಿಂದ ಪ್ರಜ್ವಲ್ ರೇವಣ್ಣ ವಿಲ್ ಬಿ ದಿ ಫ್ಯೂಚರ್ ಅಂತ ನನಗೆ ಅನಿಸಿದ್ದಾಗ. ಬಟ್ ಈ ನ್ಯೂಸ್ ಬಂದ ಮೇಲೆ ಐ ವಾಸ್ ಲಿಟ್ರಲಿ ಶಾಕ್ಡ್. ಯಾಕೆ ಈ ಥರ ಆಯಿತು, ಏನು ಇಷ್ಟೆಲ್ಲ ಇದೆಯಾ ವಿಚಾರ ಅಂತ ಐ ವಾಸ್ ವೆರಿ ಶಾಕ್ಡ್. ಸೊ ಅದಾದಮೇಲೆ ಅದು ಬಿಡಿ. ಅದಾದಮೇಲೆ ಅಲೋಕ್ ಕುಮಾರ್ ಅವ್ರ ವಿಚಾರಕ್ಕೆ ಬಂದಾಗ ನಾನು ಅವ್ರನ್ನ ರೀಸೆಂಟಾಗಿ ಭೇಟಿಯಾಗಿದ್ದೆ, ಒಂದು ಇಂಟರ್ವ್ಯೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಲೋಕ್ ಕುಮಾರ್ ಅವ್ರ ಬಗ್ಗೆ ಭಾಳಷ್ಟು ನಿರೀಕ್ಷೆ ಇದೆ. ಅವರು ಪೊಲೀಸ್ ಕ್ರೈಮಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಒಂದೊಂದು ಆ್ಯಕ್ಷನ್, ಅವರ ನಡೆ ನುಡಿ, ಎಸ್ಪೆಷಲಿ ಸೈಲೆನ್ಸ್ ಸುನಿಲ, ಸೊ ಆ ವ್ಯಕ್ತಿಗೆ ಹಾಕ್ತಂಥ ಒಂದು ವಾರ್ನಿಂಗ್ ಇರ್ಬೋದು, ಅದೆಲ್ಲವೂ ಕೂಡ ವೈರಲ್ ಆಗಿರೋದು. ಇದನ್ನೆಲ್ಲ ನೋಡಿದಾಗ ನನಗನ್ಸಿತ್ತು ಬಂದಿಖಾನೆಗೆ ಬಂದಾಗ ಮೇ ಬಿ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಂತ. ಬಟ್ ಈ ಘಟನೆ ನೆನ್ನೆ ಅವ್ರು ಪ್ರೆಸ್ ಮೀಟಲ್ಲೂ ಹೇಳ್ತಾ ಇದ್ರು, ನಾವು 100 ಒಳ್ಳೆ ಕೆಲಸ ಮಾಡಿರ್ತೀವಿ, ಇಂಥ ಒಂದು ಘಟನೆಯಿಂದ ಕಂಪ್ಲೀಟಾಗಿ ಎಲ್ಲವೂ ಕೂಡ ಹಾಳಾಗೋಗುತ್ತೆ ಅಂತ. ಇಟ್ ಹ್ಯಾಪನ್ಸ್. ಬಟ್ ಇಂಥ ಒಂದು ವಿಚಾರ ಸಾಕು ಕೆಲವೊಂದು ಸಲ ದೊಡ್ಡ ಒಂದು ಸಮಸ್ಯೆ ಅಥವಾ ಒಂದು ಬ್ಲ್ಯಾಕ್ ಮಾರ್ಕ್ ಬರೋದಕ್ಕೆ. ಬಟ್ ಸ್ಟಿಲ್ ನನಗೆ ಅಲೋಕ್ ಕುಮಾರ್ ಅವ್ರ ಬಗ್ಗೆ ಒಂದು ವಿಶ್ವಾಸ ಇದೆ, ಮೇ ಬಿ ಇನ್ನಾದರೂ ಇದೊಂದು ಅಂತ್ಯ ಆಗುತ್ತೆ ಅಂತ. ಈಗ ಬೇರೆ ನಾರ್ಮಲ್ ಒಂದು ಸೆಲ್ಲಿ ಹಾಕಿದ್ದಾರೆ ಅಂತ ಕೂಡ ಗೊತ್ತಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಬರೋದಾದರೆ, ಈ ಮೊಬೈಲ್ ಫೋನ್ ಹೇಗೆ ಬಂತು, ಕೈಗೆ ಹೇಗೆ ಸಿಕ್ತು ಅನ್ನೋದು ಇಲ್ಲಿ ವೆರಿ ಇಂಪಾರ್ಟೆಂಟ್ ವಿಚಾರ. ಅದು ಕೂಡ ಕೀಪ್ಯಾಡ್ ಇರುವಂಥ ಮೊಬೈಲ್ ಅಲ್ಲ, ಟಚ್ ಸ್ಕ್ರೀನ್ ಇರುವಂಥ ಸ್ಮಾರ್ಟ್ ಫೋನ್. ಆರಾಮಾಗಿ ಫೋನಲ್ಲಿ ಮಾತನಾಡ್ತಿರೋದು ಕ್ಯಾಶುವಲ್ ಆಗಿ, ಜೊತೆಗೆ ಒಂದು ವೈಟ್ ಡ್ರೆಸ್ ಹಾಕ್ಕೋಬೇಕಾಗತ್ತೆ ಒಳಗಡೆ ಇರಬೇಕಾದ್ರೆ, ಅದು ಕೂಡ ಎಲ್ಲ ಟೀ ಶರ್ಟ್ ಹಾಕ್ಕೊಂಡು ಆರಾಮಾಗಿದ್ದಾರೆ. ಮನೆಯಲ್ಲಿ ಇಲ್ಲ ಅನ್ನೋದೊಂದು ಬಿಟ್ಟರೆ, ಅಥವಾ ಹೊರಗಡೆ ಓಡಾಡೋಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಬಿಟ್ಟರೆ, ಬೇರೆಲ್ಲ ಫೆಸಿಲಿಟಿ ಇರೋ ಹಾಗೆ ಕಾಣಿಸ್ತಾ ಇದೆ ಆ ವಿಡಿಯೋನ ನೋಡಿದಾಗ. ಜೊತೆಗೆ ಈ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ನೆಟ್ಫ್ಲಿಕ್ಸ್ ಇದೆ, ಎಲ್ಲವೂ ಕೂಡ ಸಬ್ಸ್ಕ್ರಿಪ್ಷನ್ಗಳು ಕೂಡ ಇದೆ. ಜೊತೆಗೆ ಒಂದು ಮಾಹಿತಿ ಪ್ರಕಾರ ಅಲ್ಲಿ ಪೆನ್ಡ್ರೈವ್ ಇತ್ತು, ಪೆನ್ಡ್ರೈವಲ್ಲಿ ಒಂದಷ್ಟು ಬೇರೆ ಥರದ ವೀಡಿಯೋಗಳು ಕೂಡ ಇತ್ತು ಅಂತ ಈಗ ಸುದ್ದಿ ಹರಿದಾಡ್ತಾ ಇದೆ. ನನಗೂ ಕೂಡ ಕನ್ಫರ್ಮ್ ಇಲ್ಲ ಇದ್ರ ಬಗ್ಗೆ, ಬಟ್ ಸುದ್ದಿ ನಾನು ಕೂಡ ಕೇಳ್ತಾ ಇದ್ದೀನಿ ನಿಮ್ಮ ಹಾಗೇನೆ. ಸೊ ಅದನ್ನು ಕನೆಕ್ಟ್ ಮಾಡಿ ಟಿ ವಿಲಿ ನೋಡುವಂಥ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಬೇರೆ ರೀತಿಯಾದಂಥ ವೀಡಿಯೋಗಳಿದೆ ಅಂತ. ಅಲ್ಲಿ ಲಿಟ್ರಲಿ ಅಮೇಜ್. ನಾನು ಏನಂತಂದರೆ, ಪ್ರಜ್ವಲ್ ರೇವಣ್ಣ ಆರೋಪಿ ಅಲ್ಲ, ಈಗ ಅಪರಾಧಿ. ನಿಮಗೆ ಗೊತ್ತಿದೆ, ಆಲ್ರೆಡಿ ಕೋರ್ಟ್ ಅದ್ರ ಬಗ್ಗೆ ತೀರ್ಪನ್ನು ಕೊಟ್ಟಿದೆ. ಆದರೂ ಕೂಡ ಜೈಲಿಗೆ ಹೋದ್ಮೇಲೂ ಕೂಡ ಇಂಥ ವೀಡಿಯೋಗಳನ್ನು ನೋಡಬೇಕು ಅಂತ ಅನಿಸೋದು ನನಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ಬಿಡ್ತಿದ್ದು. ಅಂದರೆ ಕಂಪ್ಲೀಟ್ಲಿ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ಹೇಗೂ ಆಯ್ತಲ್ಲ, ಇನ್ನು ನಾನು ಅಪರಾಧಿ ಅಂತ ಆಗಿಬಿಡ್ತು, ಇನ್ನೇನಿದೆ, ನಾನು ಇನ್ನೇನು ಎಲ್ಲವನ್ನು ತ್ಯಜಿಸಿ ಇರಬೇಕಾಗತ್ತೆ, ನಾನು ಹೆಂಗಿದ್ದೆ ಆ ಥರ ಇರ್ತೀನಿ ಅಂತ ಏನಾದರೂ ಪ್ರಜ್ವಲ್ ರೇವಣ್ಣ ಬಂದ್ರ ಅನ್ನೋ ಪ್ರಶ್ನೆ ಸಾಮಾನ್ಯ ಜನರಿಗೆ ಮೂಡುತ್ತೆ. ಹಾಗೆ ಫೋನ್ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಪತ್ತೆ ಆಗಿದೆ ಅಂತಂದಾಗಲೂ ಕೂಡ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ದು ಹೇಗೆ ಅಂತಂದರೆ, ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಅವರು ಕೆಲ ದಿನಗಳ ಹಿಂದೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಏನೋ ಇಲ್ಲ ಸರಿ ಇಲ್ಲ, ಒಂದಷ್ಟು ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಅವರೇ CCB ಅವ್ರಿಗೆ ಹೇಳಿದ್ರಂತೆ, ಒಂದು ರೇಡ್ ಮಾಡಿ ಅಲ್ಲಿ ಒಂದಷ್ಟು ಲೂಪ್ ಹೋಲ್ಸ್ ಇದೆ ಅಂತ. ಆಗ ಇದು ಸಿಕ್ಕಿದೆ ಅಂತ, ಬಟ್ಟೆ ಒಳಗಡೆ ಮಡ್ಚಿಡುವಂಥ ಮೊಬೈಲ್ ಸಿಕ್ಕಿದೆ ಅಂತ ಹೇಳಿದ್ರು. ಜೊತೆಗೆ ಪೆನ್ಡ್ರೈವ್ ಕೂಡ ಸಿಕ್ಕಿದೆ ಅಂತ, ಪೆನ್ಡ್ರೈವ್ನಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಿದೆ ಅಂತ. ಜೊತೆಗೆ ಮೊಬೈಲನ್ನು ಕೂಡ ಅವರ ತಂದೆ ಹೆಸರನ್ನು ಕೂಡ ಬೇರೆ ರೀತಿಯಾಗಿ ಏನೋ ಸೇವ್ ಮಾಡ್ಕೊಂಡಿದ್ರು ಅಂತ ಕೂಡ ನಾನು ವಿಷಯ ಕೇಳ್ಪಟ್ಟೆ. ಸೊ ತಂದೆ ರೇವಣ್ಣರ ಹೆಸರು ಕೂಡ ಬೇರೆ ರೀತಿಯಾಗಿತ್ತು ಅಂತ. ಈ ಜೈಲಿಗೆ ಯಾರು ತಂದರು, ಹೇಗೆ ಅನ್ನೋದ್ರ ಬಗ್ಗೆ ನಿಜಕ್ಕೂ ಈಗ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಸದ್ಯಕ್ಕೆ ಅಲ್ಲಿನ ಇನ್ಚಾರ್ಜ್ನ ಅಲೋಕ್ ಕುಮಾರ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಕರ್ತವ್ಯ ಲೋಪದಡಿ. ಆದರೆ ಜೈಲು ಅನ್ನೋದು ಒಂದು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಬೇಕಾದಂಥ ಒಂದು ಜಾಗ. ಅಲ್ಲೇ ಎಲ್ಲ ವ್ಯವಸ್ಥೆ ಆದರೆ ಎಲ್ಲಿ ಕಾನೂನು ಸುವ್ಯವಸ್ಥೆ ಉಳಿಯುತ್ತೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಮತ್ತು ಇನ್ನೊಂದು, HD ಕುಮಾರಸ್ವಾಮಿ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಅವರು ಚಿಕ್ಕಪ್ಪ, ಸೊ ನೀವೇನು ಹೇಳ್ತೀರಂತಂದಾಗ, ನನಗೆ ಯಾಕೆ ಕೇಳ್ತೀರಾ, ನನಗಿದಕ್ಕೂ ಸಂಬಂಧನೇ ಇಲ್ಲ, ಅಲ್ಲಿನ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆ ಅವ್ರನ್ನ ಕೇಳಿ, ಅವರಿಂದ ಆಗಿರೋದಲ್ಲೋ, ಅವ್ರು ತಪ್ಪಾಗಿ ಅವ್ರನ್ನ ಕೇಳಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕು ಅಂತ.
ಸೊ ಇನ್ನೊಂದು ಕಡೆ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಿರೋದು, ಅದನ್ನು ವಿಡಿಯೋ ಮಾಡಿದ್ದಾರೆ ಯಾರು, ಪ್ರಜ್ವಲ್ ರೇವಣ್ಣ ಮಾತನಾಡಿರೋದು. ಆ ವಿಡಿಯೋನ ಮಾಡಿರೋದು ಯಾರು, ಅದು ಕೂಡ ಹೈ ಸೆಕ್ಯೂರಿಟಿ ಪ್ರಿಸನ್ ಇದು. ಸೊ ಇಲ್ಲಿ ಈ ಥರದ್ದೊಂದು ಆಗುತ್ತೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕು, ದರ್ಶನ್ ಅವರ ವಿಚಾರದಲ್ಲಿ ಈ ಕಪ್ ಹಿಡ್ಕೊಂಡು ದಮ್ ಹೊಡಿತಾ ಇಲ್ಲ ಒಂದು ಫೋಟೋ ವೈರಲ್ ಆಗಿತ್ತು. ಸೊ ಅದಾದಮೇಲೆ ಎಲ್ಲರೂ ಕೂಡ ಒಂದನ್ನು ಹಂಚೋಕೆ ಶುರು ಮಾಡಿದ್ರು. ಕೆಲವರು ಅದನ್ನು ಭಾಳ ಹೆಮ್ಮೆಯಿಂದ, ನೋಡಿ ನಮ್ಮ ಬಾಸ್ ಜೈಲಲ್ಲಿದ್ದರೂ ಕೂಡ ಕಿಂಗ್ ಥರ ಇದ್ದಾರೆ ಅಂತ. ಬಟ್ ಸುಪ್ರೀಂ ಕೋರ್ಟಿಗೆ ಹೋದಾಗ ನೋಡಿ ಇದೇ ವಿಚಾರ ಹೇಗೆ ಬ್ಯಾಕ್ ಫೈರ್ ಆಯಿತು ಅಂತಂದರೆ ಕಂಪ್ಲೀಟಾಗಿ ಚಾಟಿ ಬೀಸ್ತು ಸುಪ್ರೀಂ ಕೋರ್ಟ್. ಏನಿದು, ಸಾಮಾನ್ಯ ಜನರಿಗೆ ಒಂದು ಕಾನೂನು ಸುವ್ಯವಸ್ಥೆ ಮೇಲೆ ನಂಬಿಕೆ ಹೊರಟೋಗೋ ರೀತಿಯಾಗಿದೆ. ಜೈಲಲ್ಲಿ ಹೋಗಿ ಆರಾಮಾಗಿ ಒಂದು ಯಾವುದೋ ಪಾರ್ಕಲ್ಲಿ ಇದ್ದ ಹಾಗಿದ್ದರೆ ಹೇಗೆ ಅಂತ. ಸೊ ಈ ಥರ ಒಂದಷ್ಟು ವಿಚಾರಗಳು ನಾವು ಗಮನಿಸ್ತಾ ಇದ್ದೀವಿ ಏನೇನು ಆಗ್ತಿದೆ ಅಂತ. ಓವರ್ ಆಲ್ ಸುಪ್ರೀಂ ಕೋರ್ಟ್ ಇಷ್ಟು ಸ್ಟ್ರಿಕ್ಟಾಗಿ ಹೇಳಿದ ಮೇಲೂ ಕೂಡ ಈ ಥರದ್ದು ಆಗ್ತಿದೆ ಅಂತಂದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸೊ ಒಂದು ಈ ಕೇಸ್ನಲ್ಲಿ ಏನು ಅಂತಂದರೆ, ದರ್ಶನ್ ಅವರ ಬ್ಯಾರಕ್ ಸರ್ಚ್ ಮಾಡಿದಾಗ ಏನೂ ಕೂಡ ಸಿಕ್ಕಿಲ್ಲ. ಪವಿತ್ರ ಗೌಡ ಅವರ ಬ್ಯಾರಕ್ನಲ್ಲೂ ಕೂಡ ಆಲ್ಮೋಸ್ಟ್ ಒಂದು 5 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕನ್ನು ಕೂಡ ಚೆಕ್ ಮಾಡಿದಾಗ ಏನೂ ಕೂಡ ಇರಲಿಲ್ವಂತೆ. ಈಗ ಸಿಕ್ಕಿದೆ ಯಾಕೆ ಅಂತಂದರೆ ಮೇ ಬಿ ಆಗ ಇನ್ಫಾರ್ಮೇಷನ್ ಹೋಗಿತ್ತು ಏನೋ. ಈ ಸಲ CCB ಅವರು ಹೋಗಿರೋದು, ಹಾಗಾಗಿ ಹೆಚ್ಚಿನ ಇನ್ಫಾರ್ಮೇಷನ್ ಲೀಕ್ ಆಗಿರೋಕ್ಕಿಲ್ಲ. ಬಟ್ ಹೋದ ಕೂಡಲೇ ಎಲ್ಲ ವಸ್ತುಗಳು ಸಿಕ್ಕಿದೆ. ಬಟ್ ನಮ್ಮ ಜೈಲಿನ ವ್ಯವಸ್ಥೆ ಈ ಥರ ಹೋದರೆ ನಿಜಕ್ಕೂ ಇದು ಮಾರಕ. ಕ್ರೈಮ್ ಮಾಡೋರಿಗೆ ಯಾವುದೇ ರೀತಿಯಾದಂಥ ಭಯ ಇರಲ್ಲ. ಇದು ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಹೇಳ್ತಾ ಇಲ್ಲ ನಾನು, ಯಾರೇ ಆಗಿರಲಿ, ಒಂದು ಸಣ್ಣ ಕ್ರೈಮ್ ಮಾಡಿರಲಿ, ಜೈಲಲ್ಲಿ ಈ ಥರದ್ದೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ಆರಾಮಾಗಿ ಕ್ರೈಮ್ ಮಾಡಿ ಹೋಗಿ ಆರಾಮಾಗಿರ್ತಾರೆ. ಆಮೇಲೆ ಯಾರೋ ಬೇಲ್ ಕೊಡಿಸೋರು ಇರ್ತಾರೆ, ಬೇಲು ಸಿಗುತ್ತೆ, ನಾವು ಹೊರಗಡೆ ಬರ್ತೀವಿ ಅಂತ. ಯಾರಿಗೆ ಭಯ ಇರುತ್ತೆ? ಸೊ ದಿಸ್ ಇಸ್ ವೆರಿ ಪ್ಯಾಥೆಟಿಕ್. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಏನು ಅಂತ. ನಿಮ್ಮ ಅಭಿಪ್ರಾಯ ಕೂಡ ಈ ಕೇಸ್ನಲ್ಲಿ ಭಾಳ ಮುಖ್ಯ ಆಗುತ್ತೆ. ನಮಸ್ಕಾರ.